ಪ್ರಪಂಚದ ತುಂಬಾ ಕಷ್ಟಕರವಾದಂತ ಕೆಲಸ ಯಾವ್ದು ಅಣ್ಣ? ಜೀವನದಲ್ಲಿ ಕಷ್ಟವಾಗಿರೋ ಕೆಲಸ ಯಾವ್ದಣ್ಣ? ಕಷ್ಟ ಇದ್ರೆ ಬಾತ್ರೂಮ್ ವಾಶ್ ಮಾಡೋದು. ಯಾರೋ ಗಂಡ್ಸು ನೋಡಿ ಬರ್ತಾರ. ಆಮೇಲೆ ಗೆಸ್ಟ್ ಅಪಿರಿಯನ್ಸ್ ಇವರು. ಫಸ್ಟ್ ಶುರು ಮಾಡಿದ್ದು ನ್ಯೂಸ್ ಪೇಪರ್, ಅದಕ್ಕೆ ಮುಂಚೆ ನಾವು ಅಪ್ಪನ ಜೊತೆ ಫೋಟೋಗ್ರಫಿ. What is up fam? Hi, so welcome back to my new vlog guys. ಬಾರಪ್ಪ ಇಲ್ಲಿ ಪುಣ್ಯಾತ್ಮ, ಅಲ್ಲಿ ನೋಡು ಕೆಳಗ್ ಬಗ್ಗು, ಸ್ವಲ್ಪ ಕಾಣ್ತಾ ಇದೀಯಾ ಗೈಸ್? ನಾನು ಇವತ್ತಿನ ವ್ಲಾಗು ಸ್ಯಾಮ್ಫಾಮ್ ಅಡ್ಡನ್ನ ಶುರು ಮಾಡ್ತಿರೋದು. ಏನಾಯಿತು ಅಂದರೆ ಮನೆಗೆ ರೆಡಿ ಆದೆ, ಫುಲ್ ಜಿಂಚಾಕಾಗಿ ರೆಡಿ ಆಗಿಬಿಟ್ಟು ಹೋಗೋಣ ಸ್ಯಾಮ್ಫಾಮ್ ಅಡ್ಡಾಗೆ ಅಂತೇಳಿ 1 ಗಂಟೆಗೆ ರೆಡಿ ಆದೆ. ಒಂದು 5 ನಿಮಿಷ ಮಲ್ಗೋಣ 10 ನಿಮಿಷ ಮಲ್ಗೋಣ ಅಂತ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡೆ. ನೋಡ್ರೆ ಹಂಗೆ 5 ಗಂಟೆಗೆ ಎದ್ದಿದ್ದೀನಿ, 5 ಗಂಟೆಗೆ ವಾಪಸ್ ಬಂದಿದ್ದೀನಿ. ಸೊ ಹಂಗೆ. ಆ್ಯಂಡ್ ಇನ್ನೊಂದು ಗೈಸ್, ನಮ್ಮ ಸ್ಯಾಮ್ಫಾಮ್ ಅಡ್ಡ ಸೊ ಇನ್ಸ್ಟಾಗ್ರಾಮ್ ಗಾಡಿ ಏನಿತ್ತು ನಮ್ಮದು, ಅದು ಸೇಲ್ಗೆ ಇಟ್ಟಿದ್ದೀವಿ. ನೋಡಿ ಇದೆಯಲ್ಲ, ಇದು ಒಂಚೂರು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಿ. ಇವತ್ತು ವಾಷಿಂಗ್ ಎಲ್ಲ ಮಾಡಿಸಿ. ಸೊ ಏನಾದರೂ ಸೇಲ್ ಮಾಡಬೇಕು ಅಂತಿದ್ದೀವಿ, ಯಾರಿಗಾದ್ರು ಇಂಟ್ರೆಸ್ಟೆಡ್ ಆಗಿದ್ರೆ ತೊಗೊಳ್ಬೇಕು ಅಂತಿದ್ರೆ ನಮ್ಮ ಕಮೆಂಟಲ್ಲಿ ಇಲ್ಲ ನಮ್ಮ ಸ್ಯಾಮ್ಫಾಮ್ ಅಡ್ಡ ಅದು ಇದ್ದಿದೆಯಲ್ಲ ಇನ್ಸ್ಟಾಗ್ರಾಮ್ ಪೇಜು, ಅಲ್ಲಿಗೆ DM ಮಾಡಿ. ಸೊ ಈಗ ಬನ್ನಿ ಅಲ್ಲಿಗೆ ಹೋಗೋಣ. ನಾನು 1000 ಸರಿ ವಾರ್ನಿಂಗ್ ಮಾಡಿದ್ರು ನಮ್ಮ ಅಮ್ಮ ಮತ್ತೆ ರೀಲ್ಸ್ ಮಾಡಿದ್ದಾರೆ. ಲೇಡೀಸ್ನೆಲ್ಲ ಹಾಕೊಂಡು ರೀಲ್ಸ್ ಮಾಡಿದ್ದಾರೆ. ಏನು ಹೇಳಲಿ ಇದಕ್ಕೆ ನಾನು? ನೋಡಿ, ಲೇಡೀಸ್ನೆಲ್ಲ ಹಾಕೊಂಡು ಪಾರ್ಕಲ್ಲಿ ರೀಲ್ಸ್ ಮಾಡಿದ್ದಾರೆ. ಇರಿ ನಾನು ತೋರಿಸ್ತೀನಿ. ನೋಡಿ ಬರ್ತಾರ. ಆಮೇಲೆ ಗೆಸ್ಟ್ ಅಪಿರಿಯನ್ಸ್ ಇವರು ಓಡ್ ಬರೋದು ಮಧ್ಯದಲ್ಲಿ, ಎಲ್ಲಾರನು ಪಾಪ ಡ್ಯಾನ್ಸ್ ಆಡಿಸ್ಬಿಟ್ಟು ಕೊನೆಗೆ ಓಡ್ ಬಂದ್ಬಿಟ್ಟು ಈಗ ಡ್ಯಾನ್ಸ್ ಆಡೋದು ನೋಡಿ. ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ನಮ್ನ ಹುಟ್ಟಿಸಿದಾರೆ. ನೋಡಿ, ಎಲ್ಲ ಕಿಟ್ಟಿ ಪಾರ್ಟಿಗೆ ಹೋಗಿದ್ರು ಆಂಟಿಗಳು. ಲಂಚ್ ಮುಗಿಸ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತಾವ್ರೆ. ಗೈಸ್, ಮೊಟ್ಟೆ ಡೆಲಿವರಿ ಮಾಡೋದು ಅಪ್ಪೆ ಗಾಡಿಯಲ್ಲಿ ನೋಡಿದ್ದೆ, ಬೈಕಲ್ಲಿ ನೋಡಿದ್ದೆ, ಕಾರಲ್ಲಿ. ನಮ್ಮ ಅಂಗಡಿಗೆ ಮೊಟ್ಟೆ ಕಾರಲ್ಲಿ ಬರುತ್ತೆ ಅಲ್ವಾ ಅಣ್ಣ? ನಮ್ಮ ಅಂಗಡಿಗೆ ಮೊಟ್ಟೆ ಕಾರಲ್ಲಿ ಬರುತ್ತೆ ಅಂತ ಬಿಲ್ಡಪ್ ತಗೋತಾ ಇದ್ದೀನಿ. ಗೈಸ್, ಈಗ ಒಂದು ಚಾಲೆಂಜ್ ಇದೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ, ಅವ್ರಿಗೊಂದು ಚಾಲೆಂಜ್ ಆಯ್ತಾ? ಫೋನ್ಗಳು ಬಿಡಿ 1000 ರೂಪಾಯಿ ಅವಾರ್ಡು. ಗೆದ್ದವ್ರಿಗೆ 1000 ರೂಪಾಯಿ, ಗೆದ್ದವ್ರಿಗೆ 1000 ರೂಪಾಯಿ. ಇಡೋ ಫೋನ್, ಇಡೋ ಒಳಗೆ. ಫೋನ್ ಚಾರ್ಜ್ ಹಾಕಿ ನೀನು ಹೋಗ, ನೀನು ಗಂಡಸರು ಮಾತಾಡೋದು. ಸೊ ಸಂಜಯ್, ನಾನೆಲ್ಲ ತೆಗಿ ಟಿ ಶರ್ಟ್ ತೆಗಿ ಟಿ ಶರ್ಟ್ ನನ್ನ ಟಿ ಶರ್ಟ್ ತೆಗಿ, ನನ್ನ ಚಪ್ಪಲಿ ತೆಗಿ. ಗೈಸ್, ನಮ್ಮ ಅಮ್ಮ ನಂಗೆ ಬರ್ಡೇ ಕೊಟ್ಟರೆ ಚಪ್ಪಲಿ ಹಾಕೊಂಬಂದ. ನನ್ನ ಮಗನ ಚಪ್ಪಲಿ ಹಾಕೊಂಬಂದಿದ್ದು. ಯಾರೋ ಗಂಡಸೇನೋ ನೀನು? ಓಕೆ ಗೈಸ್, ಸೊ ಈಗ ಸಿಂಪಲ್ಲು ಆಯ್ತಾ? ಇವತ್ತು ಕಾರ್ಮಿಕರ ದಿನಾಚರಣೆ ಆಯ್ತಾ? ನಿಮ್ಮ ಪ್ರಕಾರ ಕೂತ್ಕೋಬೇಕಂದ್ರೆ ಹೋಯ್ತಾ ಇರ್ಬೇಕು ಗೇಮಿಂದ ಆಚೆ. ಸೊ ಇವತ್ತು ನೀನು ಹೋಗು ಬ್ರೋ, ನೀವು ಇಬ್ಬರೇ ಆಡ್ರಿ. 1000 ರೂಪಾಯಿ ಅವಾರ್ಡ್ ನಿಮ್ಮಿಬ್ಬರಿಗೆ. ಅವ್ನು ಹೇಳಲ್ಲ, ಚಂದ್ರ ಹೇಳಲ್ಲ. ನೀನು ಹೇಳ್ತೀಯ ಬ್ರೋ, ಹೇಳ್ಬಿಡು ಬ್ರೋ. ಅವನೊಬ್ಬನೇ ಆಡ್ಲಿ. ಚಂದ್ರ ನೀನು ಒಬ್ಬನೇ ಆಡ್ತೀನಿ. ನಾನು ಸಂಜೆ ಆಡ್ತೀನಿ. ಇಲ್ಲ ಏನು ನಾನು ಸಂಜೆ ಆಡ್ತೀನಿ. ಗೈಸ್, ಆ ಫುಲ್ ಸ್ಟೋರಿ ಇವತ್ತು ಹೇಳ್ತೀವಿ ನೋಡಿ. ಒಂದು ಸೆನ್ಸರ್ ಮಾಡಿದ್ವಿ ಅವತ್ತು ನಾವು, ವಿಷಯ ಹೇಳಿರ್ಲಿಲ್ಲ. ಮೇನ್ ವಿಷಯ 5 ವರ್ಷದ ಹಿಂದೆ ಏನಾಯ್ತು ಅಂದ್ರೆ, ಸಂಜೆ ಒಂದು ಫೋಟೋ ಕಳಿಸ್ದ. ಏನು ಅಂತಲ್ಲ ನಾವ್ ಹೇಳಲ್ಲ. ಆಮೇಲೆ ಹೇಳ ಸಂಜಯ್, ಹೇಳ್ಬಿಡ್ಲ? ಹೌದು, ನಿನ್ ವಿಡಿಯೋಲಿ ನೀನು ಬ್ಲರ್ ಮಾಡ್ಬಿಟ್ಟು ಯಾರು ಅಂತಾನೆ ಗೊತ್ತಾಗಲ್ಲ. ಏನಂತೀಯ? ಸೊ ಈ ವ್ಯಕ್ತಿ ಬ್ಲರ್ ಮಾಡಿದೀನಿ ನೋಡಿ. ಈ ವ್ಯಕ್ತಿ ಒಂದ್ ಫೋಟೋ ಕಳಿಸ್ಬಿಟ್ಟು ಆಮೇಲೆ ಚಂದ್ರ ಅದಕ್ಕೇನೋ ರಿಪ್ಲೈ ಮಾಡ್ದ. ಆಮೇಲೆ ಸಂಜೆ ರಿಪ್ಲೈ ಮಾಡ್ದ. ಏನಂತ ಚಂದ? ದಪ್ಪ ಇದ್ದೀನಲ್ಲ ಅದಕ್ಕೆ ಅಂತ. ಇದು ಫಿಲ್ ಇನ್ ದ ಬ್ಲಾಂಕ್ಸ್. ನೀವು ಹೆಂಗ್ ತುಂಬಿಸ್ಕೋತೀರಾ ಹಂಗೆ ನಾವೇನ್ ಹೇಳಲ್ಲ.
5 ವರ್ಷ ಸೊ ಈಗ ಓಕೆ ಸೊ ಈಗ ಸಿಂಪಲ್ 1000 ರೂಪಾಯಿ ಗೆಲ್ಬೇಕು ಅಂದ್ರೆ ಸಿಂಪಲ್ ಕ್ವಶನ್ಗೆ ಆನ್ಸರ್ ಆಯ್ತಾ. ಇರೋ ನಿನ್ನ ಬೈ ನಿನ್ನ ಕೇಳಿ ಒಬ್ಬೊಬ್ರಿಗೆ ಕರ್ಕೊಂಡು ಹೋಗಿ ಹೇಳಿ, ಯಾಕಂದ್ರೆ ಗೂಗಲ್ ಮಾಡಿಬಿಟ್ರೆ ಕಷ್ಟ, ಗೂಗಲ್ ಮಾಡ್ಬಿಡ್ತಾರೆ. ಈಗ ನಿನ್ನ ಪ್ರಕಾರ ವರ್ಲ್ಡ್ಸ್ ಟಫೆಸ್ಟ್ ಜಾಬ್ ಪ್ರಪಂಚದ ತುಂಬಾ ಕಷ್ಟಕರವಾದಂತ ಕೆಲಸ ಯಾವುದು? ಗೂಗಲ್ ಪ್ರಕಾರ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ರೈತರು ಮಾಡೋದು. ನಿಮ್ ಪ್ರಕಾರ ರೈತರು ಕಷ್ಟ ಈ ಬಿಸಿಲಲ್ಲಿ ಅದೆಲ್ಲ ಮಾಡೋದು ತುಂಬಾ ಕಷ್ಟ. ರೈತರು ಕೆಲಸ ಕಷ್ಟ. ಓಕೆ, ನಾವು ಆನ್ಸರ್ನ ಗೂಗಲ್ ಪ್ರಕಾರ ತಗೊಳ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾರು ಮನ್ಸು ಟಚ್ ಮಾಡಿದ್ರೆ ಅವ್ರಿಗೆ ಗಿಫ್ಟ್ ಕೊಟ್ಬಿಡೋಣ. ಸಂಜೆ ಬನ್ನಿ. ನಿಮ್ಮ ಪ್ರಕಾರ ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಅಂದರೆ ವರ್ಲ್ಡ್ಸ್ ಹಾರ್ಡೆಸ್ಟ್ ಜಾಬ್ ಯಾವುದು? ಬೇಗ ಹೇಳು. ಒಂದು ಹಾರ್ಡೆಸ್ಟ್ ಜಾಬ್. ಹಾಂ, ವರ್ಲ್ಡ್ಸ್ ಹಾರ್ಡೆಸ್ಟ್ ಜಾಬ್ ಯಾವುದು? ಹಾರ್ಡೆಸ್ಟ್ ಜಾಬ್ ಹಾಂ, ಕಷ್ಟ ಅಂತ ಯಾವುದು ಇಲ್ಲ. ಕಷ್ಟ ಅಂತ ಯಾವುದಿಲ್ಲ, ಒಂದಿರುತ್ತೆ. ನನ್ನ ಮಗನೇ ಕಷ್ಟ ಇರೋ ಕೆಲಸ ಯಾವುದಿಲ್ಲ. ಸೊ ನಿನ್ನ ಪ್ರಕಾರ ಯಾವುದಿಲ್ಲ? ನಾವು ಅನ್ಕೊಂಡಿರೋದು ಕಷ್ಟ. ಗೂಗಲ್ ಪ್ರಕಾರ ಹೇಳು. ಗೂಗಲ್ ಪ್ರಕಾರ ಗೂಗಲ್ ಒಂದು ಕೆಲಸ ಆಯ್ತಾ? ಗೂಗಲ್ ಕಷ್ಟವಾಗಿರೋ ಕೆಲಸಗಳನ್ನ ಲೈನ್ ಬೈ ಲೈನ್ ಜೋಡಿಸಿದೆ ಆಯ್ತಾ. ಅದ್ರಲ್ಲಿ ನಿನ್ನ ಪ್ರಕಾರ ಯಾವ್ದು ಫಸ್ಟ್ ಇರ್ಬೋದು? ಗಾರೆ ಕೆಲಸನಾ? ಸರಿ, ನೆಕ್ಸ್ಟ್ ಪರ್ಸನ್ನ ಕರ್ಕೊಂಬರೋಣ. ಬಾ ಚಂದ್ರ. ಈ ಪ್ರಪಂಚದಲ್ಲಿ ಸರ್ಚ್ ಮಾಡಬೇಡ್ರಿ, ಸರ್ಚೆಲ್ಲ ಮಾಡಬೇಡ್ರಿ ಪ್ಲೀಸ್. ಅವನಿಗೂ ಕೇಳೋದಿದೆ ಸಂಜಯ್, ಆಮೇಲೆ ಅವ್ನು ಗೆಲ್ತಾನೆ. ನಿನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಕಷ್ಟವಾದಂಥ ಕೆಲಸ ಯಾವುದು? ಹಾರ್ಡೆಸ್ಟ್ ಜಾಬ್. ಹಾಂ, ಗೂಗಲ್ ಪ್ರಕಾರ. ಗೂಗಲ್ ಏನು ಮಾಡಿದೆ, ಎಲ್ಲ ಜಾಬ್ಸ್ನ ಜೋಡಿಸಿದೆ ಒಂದಾದ್ಮೇಲೆ ಒಂದು, ಯಾವ್ದು ಕಷ್ಟ ಅಂತ. ಅದ್ರಲ್ಲಿ ನಿಮ್ಮ ಪ್ರಕಾರ ಯಾವುದು ಫಸ್ಟ್ ಇರ್ಬೋದು? ಆಯ್ತು, ನಿನ್ನ ಪ್ರಕಾರ ಕಷ್ಟವಾಗಿರೋ ಕೆಲಸ ಯಾವುದು? ಇದು ಲೈಟ್ ಕಂಬದ್ದು, ಲೈಟ್ ಎಲೆಕ್ಟ್ರಿಕ್ WSS. ಅದು. ಓಕೆ, ನೆಕ್ಸ್ಟ್ ಪರ್ಸನ್. ಅವನ ಹೆಸರು ಮಗ? ಸಾಯಿ ಬಾ. ನಿನ್ನ ಪ್ರಕಾರ ಪ್ರಪಂಚದ ಕಷ್ಟವಾಗಿರೋ ಕೆಲಸ ಯಾವುದು? ಹಾರ್ಡೆಸ್ಟ್ ಜಾಬ್. ಕೂಲಿ ಕೆಲಸ. ಬಾ. ನೆಕ್ಸ್ಟು ನಾವು ಮುಂದೆ ಕೇಳೋಣ. ನಿಮ್ಮ ಪ್ರಕಾರ ಪ್ರಪಂಚದಲ್ಲಿ ಕಷ್ಟವಾಗಿರೋ ಕೆಲಸ ಯಾವುದು? ಹಾರ್ಡೆಸ್ಟ್ ಜಾಬ್. ಒಂದು ಕಷ್ಟವಾಗಿರೋ ಕೆಲಸ ಎಲ್ರದ್ದು ಇರುತ್ತೆ. ಸೊ ಮದರ್ ವರ್ಕ್. ಅದಕ್ಕಿಂತ ದೊಡ್ಡ ಕಷ್ಟವಾಗಿರೋ ಕೆಲಸ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾಗಿರೋ ಕೆಲಸ ಯಾವುದು? ದೊಡ್ಡ ಕಷ್ಟ. ಲೈಫ್ ಅಲ್ಲ, ಕೆಲಸ. ಕಷ್ಟ ಅಂದ್ರೆ ಕೆಲಸ ಯಾವ ಕೆಲಸ ಅನ್ಸುತ್ತೆ? ಎಲ್ಲ ಕೆಲಸ ಕಷ್ಟನಾ? ಒಂದ್ ಹೇಳಿದ್ರೆ ಹೋಟೆಲ್ ಕೆಲಸ ಬಹಳ ಕಷ್ಟ. ಹೌದಾ, ಸೂಪರ್. ಓಕೆ, ನೆಕ್ಸ್ಟ್. ಸೊ ಗೂಗಲ್ ಪ್ರಕಾರ ಗೂಗಲ್ ಒಂದು ಸೆಗ್ರಿಗೇಟ್ ಮಾಡಿರುತ್ತೆ ಯಾವ್ಯಾವ ಕೆಲಸ ಏನು ಅಂತ. ಅದರ ಪ್ರಕಾರ ಹಾರ್ಡೆಸ್ಟ್ ಜಾಬ್ ಬಂದು ಫೈರ್ ಫೈಟರ್ಸ್, ಈ ಬೆಂಕಿ ಆರಿಸೋ ಕೆಲಸ. ಅದು ಅವರು ಫಸ್ಟಲ್ಲಿ ಬರ್ತಾರೆ. ಅದು ತುಂಬ 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 ಕಷ್ಟವಾಗಿರೋ ಕೆಲಸ. ಆಯ್ತಾ? ಗೊತ್ತಾಯ್ತಾ? ನೀವು 1000 ರೂಪಾಯಿ. ಸೆಕೆಂಡ್ ಏನ್ ಗೊತ್ತಾ, ಸ್ಯಾಮ್ಸಂಗ್ ಮಟ್ಟ ಕೆಲಸ ಮಾಡ್ತಿರೋದು. ಅದು ಇಂಥ ಓನರ್ ಹತ್ರ ಅನ್ಸ್ಕೊಬೇಕಲ್ಲ, ಅದು ಕಷ್ಟ. ಜುಟ್ಟು ಹಾಕೋತಾವನಂತೆ, ಜುಟ್ಟು ನನ್ನ ಮಗ. ಹಾ, ಹೇಳ್ತೀನಿ ಈಗ. ಸಂಜಯ್ ಯಾರು ಗೆದ್ದಿಲ್ವಾ? ಯಾರು ನಾನು ಚೆನ್ನಾಗಿ ಅಲ್ಲಿ ಬಂದೆ ತಾನೆ. ಆಯ್ತು, ಈಗ ಇನ್ನೊಂದು ಗೇಮ್. ಲೈಫಲ್ಲಿ ನೀವೇನೇನು ಕೆಲಸಗಳು ಮಾಡಿದಿರ ಹೇಳ್ರಿ, ಆಯ್ತಾ? ಯಾರ್ದು ಜಾಸ್ತಿ ಬರುತ್ತೆ ಅವ್ರು ವಿನ್ನರ್. ಕೌಂಟ್ ಶುರು ಮಾಡಿ. ನೀನು ಹೇಳೋ ಸಂಜೆ ಏನೇನು ಕೆಲಸ ಮಾಡಿದ್ಯಾ ನೀನು? ಒಂದೊಂದೇ ಬಾಯಿ ಬಿಟ್ಟು ಜೋರಾಗಿ ಹೇಳು. ಏನು ಮಾಡಿದ್ದೀನಿ? ಹೌದು, ಹೇಳು. ಅರ್ಧ ಗಂಟೆ ತಗೋತಾನೆ, ಅರ್ಧ ಗಂಟೆ ಒಂದು ಕ್ವಶನ್ಗೆ. ಆಯ್ತು, ಯೋಚನೆ ಮಾಡಿ ಹೇಳು ಬೇಗ. ಒಂದೊಂದೇ ಬಾಯಿಂದ ಒಂದು ಬರಲ್ಲ ಬಾಯ್ಗೆ ಪಟ್ಟಂತ ಹೇಳು. ಫಸ್ಟ್ ಲೈಫ್ ಎಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿರೋದು ಕೊರಿಯರು. ಹಾಂ, ಫಸ್ಟ್ ಕೊರಿಯರ್ 1. ಚೆನ್ನಾಗಿ ಕೌಂಟ್ ಮಾಡ್ಕೊ. 2.
ಆಮೇಲೆ ಇದು ಕಂಬಿ ಕೆಲಸ 3 ವೆಲ್ಡಿಂಗ್ ಇಲ್ಲ ವೆಲ್ಡಿಂಗ್ ಬೇರೆ 3 ಕಂಬಿ ವೆಲ್ಡಿಂಗ್ ಕೆಲಸ 3 ಆಮೇಲೆ ಟ್ವಿಸ್ಟರ್ ಹಾಕಿದ್ದು 4 ಹೋಟ್ಲ್ ಕೆಲಸ 4 ಆಮೇಲೆ ಅಷ್ಟೇ ಇನ್ನೇನು ಮಾಡಿದ್ಯಾ ಬಜ್ಜಿ ಕಟ್ಟೋದೇನೋ ಹೋಗ್ತಿದ್ದಲ್ಲ ಹೋಟ್ಲ್ ಕೆಲಸ ಅಷ್ಟೇ ಇನ್ನೂ ಐತೆ ಕಣ ಹೇಳು ಮಗ ಹೇಳಪ್ಪ ಕೇಳೋಣ ಹೇಳಪ್ಪ ಅಷ್ಟೇ ಸಾಕು ಅದೇ ಇದಕ್ಕೆ ಹೋಗ್ತಿದ್ದಲ್ಲ ದಂಧೆಗೆ ಹೆಬ್ಬಾಳ್ಗೆ ಹೋಗ್ತಿದ್ದು ಅದಲ್ಲ ಇಲ್ವಾ 4 ಚಂದ್ರ ನೀನು ಹೇಳು ನಂದು ಎಲೆಕ್ಟ್ರಿಷಿಯನ್ 1 ಕಾರ್ಪೆಂಟರ್ ಮಾಡಿದ್ಯಾ 2 ರೇಷನ್ ಅಂಗಡಿಲಿ 3 ಅದಾದ್ಮೇಲೆ ಡ್ಯಾನ್ಸರ್ 4 ಸೇಮ್ ಇಬ್ರು ಟೈಯಲ್ಲಿ ಇದ್ದೀರಾ ಇಬ್ರು ಲಿಪ್ ಲಾಕ್ ಮಾಡ್ಕೊಳ್ಳಿ ನೀನು ನಂದು ಒಂದೇ ವೈರಿಂಗ್ ಕೆಲಸ ಸೈಲ್ ನಾನು ಮೆಡಿಕಲ್ ಅಲ್ಲಿ ಆದ್ಮೇಲೆ ಡೆಲಿವರಿ ಮೆಡಿಕಲ್ ಡೆಲಿವರಿ ಇದರಲ್ಲಿ ಜೆಪ್ಟೋ ಅದಾದ್ಮೇಲೆ ಮೆಡಿಕಲ್ ಇದು ಟ್ಯಾಬ್ಲೆಟ್ಸ್ ಲಾಕ್ಡೌನ್ ಟೈಮಲ್ಲಿ ಮಾಡ್ತೀನಿ ಅದಾದ್ಮೇಲೆ ಡಾಮಿನೋಸ್ ಅಲ್ಲಿ ಡಾಮಿನೋಸ್ ಅಲ್ಲಿ 3 ದಿನ ಮಾಡ್ಬಿಟ್ಟು ಲೆಕ್ಕ ಕೊಡ್ತೀಯ ನನ್ನ ಮಗನೇ ಓಡಿಸ್ಬಿಟ್ರು ಹೇಳ್ಬೇಕಾದ್ರೆ ಸೆಪ್ಟೋ ಡೆಲಿವರಿ ಅಮೆಝಾನ್ ಡೆಲಿವರಿ ಫ್ಲಿಪ್ಕಾರ್ಟ್ ಡೆಲಿವರಿ ಅದೆಲ್ಲ ಒಂದೇ ತರ ಇದ್ದಿದ್ದು ಮತ್ತೆ ನೀನೇ ಹೇಳ್ತಾರೆ ಮೆಡಿಕಲ್ ಫೀಲ್ಡ್ ಅಲ್ಲೇ ಬೇರೆ ಇದ್ದೀನಿ ನಾನು ಎಪ್ಪ ಕೆಲಸ ಮಾಡ್ತೀನಿ 4 ಅದಾದ್ಮೇಲೆ ITC ಅಲ್ಲಿ ಅದಾದ್ಮೇಲೆ ಇನ್ನೊಂದು ರ್ಯಾಪಿಡ್ ಬಾಕ್ಸ್ ಅದರಲ್ಲಿ 6 ಅಷ್ಟೇ ಎಂಟು ಮಾಡ್ಬಿಟ್ಟ ಅವನು ಸಂಜಯ್ ನ್ಯೂಸ್ ಪೇಪರ್ ಹಾಕಿದ್ದೆ ಮರ್ತೋದಲ್ಲ ಸಂಜಯ್ ನೀನು ಹಾಕಿದ್ಯಾ 5 ನಿಂದ ಹಂಗಾರೆ ಲೆಕ್ಕನೇ ಇಲ್ಲ ಸಂಜಯ್ದು 5 ಗೈಸಿ ನನ್ನ ಮಗನ ಎಬ್ಬರ್ಸಿ ಸಾಕಾಗೋಗೋದು ನನಗೂ ಕೆಲಸ ಕೊಡ್ಸೋ ನ್ಯೂಸ್ ಪೇಪರ್ದು ಅನ್ನೋನು ನಾನು ಹೋಗಿ ಕೊಡಿಸ್ತಿದ್ದೆ ಯಾರತ್ರ ಅಣ್ಣ ಪ್ಲೀಸ್ ಅಣ್ಣ ಕೊಡಿ ಅಣ್ಣ ನಮ್ಮ ಮೋನೆ ಅಂತೆಲ್ಲ ಆಮೇಲೆ ನೆಕ್ಸ್ಟ್ ಎದ್ದಳ್ತಾನೆ ಇರಲಿಲ್ಲ ನನ್ನ ಮಗ ಅವ್ರು ನನಗೆ ಬೈಯೋರು ಏನಪ್ಪ ಕರ್ಕೊಂಡ್ಬಂದಿದ್ದೆ ನನ್ನ ಮಗನ ಅಂತ ಓಕೆ ನೆಕ್ಸ್ಟ್ ನಾನು ಹೇಳಲ್ಲ ಸಂಜಯ್ ನೀನಿಲ್ಲ ಯಾಕೆ ನಾನು ಫಸ್ಟ್ ಶುರು ಮಾಡಿದ್ದು ನ್ಯೂಸ್ ಪೇಪರು ಅದಕ್ಕೆ ಮುಂಚೆ ನಾವು ಅಪ್ಪನ ಜೊತೆ ಫೋಟೋಗ್ರಫಿ ಅದು ನಾನು ಮಾಡ್ತಿದ್ದೆ ನಂದು 9 ನಾನು ಫೋಟೋಗ್ರಫಿ ಮಾಡಿದ್ದೀನಿ ನಮ್ಮ ಅಪ್ಪನ ಜೊತೆ ಫೋಟೋಗ್ರಫಿ ಆಮೇಲೆ ಅದಕ್ಕೆ ಮುಂಚೆ ಒಂದು ರಬ್ಬರ್ ಅಂಗಡಿ ಕೆಲಸ ಮಾಡ್ತಿದ್ದೆ ಆಮೇಲೆ ನೆಕ್ಸ್ಟು ಪೇಪರ್ ಹಾಕಕ್ ಹೋಗ್ತಿದ್ದೆ ಪೇಪರ್ ಫಸ್ಟ್ ಮ್ಯಾಪ್ಸ್ ಗೊತ್ತಾಗೋದು ಪೇಪರ್ ಆದ್ಮೇಲೆ ಬುಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡಿದೆ ಮೆಡಿಕಲ್ ಅಲ್ಲಿ ಕೆಲಸ ಮಾಡಿದೆ ಮೆಡಿಕಲ್ ಯಾವ ಮೆಡಿಕಲ್ ರಾಘವೇಂದ್ರ ಸ್ಟೋರ್ ಪಕ್ಕದಲ್ಲಿ ರಾಘವೇಂದ್ರ ಡಾಕ್ಟರ್ ಪಕ್ಕ ಹಾಸ್ಪಿಟಲ್ ಇದ್ರಲ್ಲಿ ಮೆಡಿಕಲ್ ಅಲ್ಲಿ ಅಲ್ಲೊಂದು ತಿಂಗಳು ಆಮೇಲೆ PVR ಕೆಲಸ ಮಾಡಿದೆ PG ಕೆಲಸ ಮಾಡಿದ್ದೀನಿ ಲಾಡ್ಜಲ್ಲಿ 9 ಸಾಯಿ ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದ ಕೆಲಸ ಏನ್ ಕೆಲಸ ಗೊತ್ತಿಲ್ಲ ನಮ್ಗೆ ಒಟ್ಟು ನಾನು ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದ ಅವಾಗೇ ದಪ್ಪ ಆಗಿದ್ದು ಅಂದ್ರೆ ಊಟ ತಿಂದು ದಪ್ಪ ಆಗಿದ್ದಾನೆ ಅಂತ ಓಕೆ ನೆಕ್ಸ್ಟ್ ನ್ಯೂಸ್ ಪೇಪರ್ ಆಯ್ತು ಅದಾದ್ಮೇಲೆ ಬುಕ್ ಸ್ಟೋರು ಅದಾದ್ಮೇಲೆ ಮೆಡಿಕಲ್ ಸ್ಟೋರು ಅದಾದ್ಮೇಲೆ ಗಾರೆ ಕೆಲಸ ನಾನು ಸಂಜಯ್ 2 ಮನೆ ಕಟ್ಟಿದ್ವಿ ನಾವು ಸೇರಿ ಆಮೇಲೆ ಒಂದು ಇನ್ನೊಂದ್ ಕಡೆ ಎಲ್ಲ ಹೋಗ್ತಿರ್ಲಿಲ್ವಾ ಒಂದು ಮನೆ ಕಟ್ಟಿಲ್ವಾ ನಾವು ಲೇ ಒಂದು ಮನೆ ಕಟ್ಟಕ್ತಾನೆ ಲೇ ಅದೆಲ್ಲ ಕಣೋ ಮೇಲ್ಗಡೆ ಮನೆಗೆ ಎಗರ್ಬಿಟ್ಟು ದಾರ ಎಳಿತಿದ್ವಲ್ಲ ಅಣ್ಣ ಜೀವನದಲ್ಲಿ ಕಷ್ಟವಾಗಿರೋ ಕೆಲಸ ಯಾವ್ದಣ್ಣ ಕಷ್ಟ ಇದ್ರೆ ಬಾತ್ರೂಮ್ ವಾಶ್ ಮಾಡೋದು ಬಾತ್ರೂಮ್ ಆಸಿಡ್ ವಾಶ್ ಮಾಡ್ತೀನಿ ಗೋಡೆ ಟೈಲ್ಸ್ ಎಲ್ಲ ಮಾಡ್ತೀನಿ ಸೊ ಅದು ಕಷ್ಟ ನಿಮ್ ಪ್ರಕಾರ ಗೋಡೆ ಟೈಲ್ಸ್ ಎಲ್ಲ ಮಾಡ್ತೀನಿ ಓಕೆ ಅಣ್ಣ ಸೂಪರ್ ಅಣ್ಣ ನಿಜ ಹೇಳಿದ್ರು ಅದು ಆಕ್ಚುಲ್ ಆಗಿ ನಾವ್ ಯಾರು ಮಾಡ್ಬೇಕು ಅಂತ ಅನ್ಕೊಳಲ್ಲ ನೀವೆಲ್ಲ ಇಲ್ಲ ಅಂದ್ರೆ ನಾವೆಲ್ಲ ಬದುಕಕ್ಕೆ ಆಗಲ್ಲ ಅಣ್ಣ ಹೌದು ನೀವೆಲ್ಲ ಇರೋದಕ್ಕೆ ನಾವು ಮನೆಯದ ಬಾತ್ರೂಮ್ ವಾಶ್ ಮಾಡಿದ ನಾನು ನಿಮ್ಗೆ ಒಳ್ಳೆ ಆಗೋದು ಹೌದೌದು ಕರೆಕ್ಟ್ ಅಣ್ಣ ಸೂಪರ್ ದೇವಸ್ಥಾನ ಇಲ್ಲ ಹೌದೌದು ನೀವಿಲ್ಲ ಅಂದ್ರೆ ಕಷ್ಟ ಜೀವನ ನಮ್ಗೆಲ್ಲ ಅಲ್ವಾ ರಾಹುಲ್ ಅಣ್ಣ ಹೇಳಿ ನಿಂದು 3 ಆಯ್ತು 4 ಆಯ್ತು ಆಮೇಲೆ ಮಾವಿನಕಾಯಿ ಅಂಗಡಿ ಹೋಗ್ತಿದ್ದ ಮಾವಿನಕಾಯಿ ಅಂಗಡಿಗೆ ನಾನು ಸಂಜೆ ಹೋಗ್ತಿದ್ವಿ ನೀನೇನು ಅದೆಲ್ಲ ಹೇಳಲೇ ಇಲ್ಲ ಗೈ ಸಂಜೆ ನಾನೇ ಎಷ್ಟೊಂದು ಕೆಲಸ ಮಾಡಿದೀವಿ ಜೊತೆಗೆ ಮಾವಿನ ಹಣ್ಣು ಮಾರಕ್ ಹೋಗ್ತಾ ಇದ್ವಿ ಆಮೇಲೆ ಅಷ್ಟೇ ನಾವು ಫಸ್ಟ್ ಪ್ರೈಸ್ ಗೆದ್ಬಿಡ್ತೀವಿ ಮಾವಿನ ಹಣ್ಣು ಮಾಡ್ತಿದ್ವಿ ಕ್ಯಾನ್ವಾಸಿಂಗ್ ಹೋಗ್ತಾ ಇದ್ವಿ ಮತ್ತೆ ಇದು ಈವೆಂಟ್ಸ್ ಅಲ್ಲಿ ಇದು ಮಾಡ್ತಾರೆ ಏನಂತಾರೆ ಅದಕ್ಕೆ ಚಂದ್ರ 500 ರೂಪಾಯಿ ಕೊಡ್ತಾರಲ್ಲ ಈವೆಂಟ್ಸ್ ಹೋಗ್ತಿದ್ವಲ್ಲ ನಾವು ಈವೆಂಟ್ಸ್ ಅಲ್ಲಿ ವೆಲ್ಕಮ್ ಬಾಯ್ಸ್ ತರ ಹೋಗೋದು ಅದು ಮಾಡ್ತಿದ್ವಿ ಎಲ್ಲ ಟೈಮ್ ತಗೊಂಡು ಲೆಕ್ಕ ಹಾಕಿದ್ರೆ ತುಂಬಾ ಬರುತ್ತೆ ನಮ್ದು ಬೇಗ ಹೇಳ್ಬೇಕು ನಾವ್ ಹೆಂಗೆ ಹೇಳಿದ್ರೆ ಹಿಂಗೆ ಹೇಳ್ಬಿಟ್ರೆ ಬಿಡಲ್ಲ ಮತ್ತೆ ಸ್ವಿಗ್ಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಆಮೇಲೆ ಸ್ಟುಡಿಯೋ ಅಲ್ಲಿ ವರ್ಕ್ ಮಾಡಿದೆ ಗಿಟಾರ್ ಟೀಚರ್ ಆಗಿ ವರ್ಕ್ ಮಾಡಿದೆ ಆಮೇಲೆ ಹಂಗೆ ಏನೇನೋ ಟ್ವಿಸ್ಟ್ ಆಟೋ ಅಂಗಡಿ ಹಾಕಿದ್ವಿ
ಏನೇನೋ ಅಷ್ಟೇ ಗೈಸ್. ಸೊ ನನ್ನ ಪ್ರಕಾರ ವಿನ್ನರ್ ನಾನೇ. ಥ್ಯಾಂಕ್ ಯು. ಹಿಂಗೆಲ್ಲ ಟೈಪ್ ಕೊಟ್ಟು ಅರ್ಧ ಗಂಟೆ ಹೇಳಿದ್ರೆ ನಾವೇ ಗೈಸ್ ಆ್ಯಕ್ಚುಲ್ ಆಗಿ ನಾವು ಇಲ್ಲಿರೋ ಎಲ್ಲರೂ ಏನೇನೋ ಕೆಲಸಗಳು ಮಾಡ್ಬಿಟ್ಟೆ ಇಲ್ಲಿಗೆ ಬಂದಿರೋದು. ಅಣ್ಣಂಗೆ ಏನು ಕೆಲಸ ಅನ್ನೋ ಕಷ್ಟ ಅಂದರೆ ಜೀವನನೇ ಕಷ್ಟ ಅಂದ್ಬಿಟ್ರು. ಗೈಸ್ ನನ್ನ ಪ್ರಕಾರ ಇವ್ರ ಕೆಲಸನೂ ಕಷ್ಟನೇ. ಇವರೆಲ್ಲ ಊರು ಬಿಟ್ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. बबलू भाई क्या मुश्किल है काम? गाँव छोड़ के आके करना मुश्किल है काम? नहीं जयंत भाई आपको मुश्किल है? नहीं अरे भाई ಸುಮ್ಮನೆ ಡೌ ಮಾಡ್ತಾವ್ರೆ. ಆಕ್ಚುಲ್ ಆಗಿ ಕಷ್ಟನೇ. ಊರು ಬಿಟ್ಟು ಬಂದು ಮನೆ ಅನ್ನೋದೇ ನೋಡಲ್ಲ ಇವರೆಲ್ಲ ವಾಪಸ್ಸು ಆ ಥರ. ನಮ್ಮ ಜ್ಯೂಸ್ ತಗೊಂಬ ಅಂತ ಹೇಳೋರು. ಅವ್ರಿಗೊಂದು ಜ್ಯೂಸ್ ತೊಗೊಂಡು ಹೋಗೋಣ. ನಮ್ಮ ಡಯಟ್ ಪ್ರಕಾರ ಬ್ರೆಡ್ ಆಮ್ಲೆಟು ಮತ್ತು ಜ್ಯೂಸ್ ತೊಗೋಬೇಕಿತ್ತು. ನಮ್ಮ ಈವ್ನಿಂಗ್ ಸ್ನ್ಯಾಕ್ ಇದು. ಇದನ್ನು ತಿನ್ನೋಣ ಈಗ ಗೈಸ್. ನಾನು ತಿಂದಾಯಿತು. ಒಂದು ಅಪ್ಡೇಟ್ ಏನು ಅಂದರೆ, ಇನ್ಮೇಲೆ ನೀವು ನೈಟ್ ಏನಾದ್ರು ಡಿನ್ನರ್ಗೆ ಆರ್ಡ್ರ್ ಮಾಡೋಕ್ಕೆ ಏನಾದ್ರು ಕಾಯ್ತಿದ್ರೆ ಸ್ಯಾಂಪ್ಯಾಮ್ ಅಡ್ಡ ಇನ್ಮೇಲೆ 1 ಗಂಟೆ ಅಂದರೆ 2 ಗಂಟೆ ಮಿಡ್ ನೈಟ್ವರೆಗೂ ಓಪನ್ ಇರುತ್ತೆ ಆನ್ಲೈನ್ ಆರ್ಡ್ರು. ಸೊ ನೀವು ಆನ್ಲೈನ್ ಆರ್ಡ್ರ್ ಮಾಡ್ಬೋದು ಮಿಡ್ ನೈಟ್ 2 ಗಂಟೆವರೆಗೂ ಅಲ್ವೇನ್ರು. ಸೊ ಏನೇ ಇದ್ದರೂ ಆನ್ಲೈನ್ ಆರ್ಡ್ರ್ ಮಾಡ್ಬೋದು ಇನ್ಮೇಲೆ. ಸೊ ಮಿಡ್ ನೈಟ್ 2 o'clockವರೆಗೂ ಇರುತ್ತೆ. ನೀವು ಆರ್ಡ್ರ್ ಮಾಡ್ಬೋದು ಏನೇ ಆದರೂ. ಆಮೇಲೆ ಕಾಂಬೋ ಆಫರ್ಗಳು ಬಿಟ್ಟಿದ್ದಾರೆ. ಸೊ ನೀವು ಚೆಕ್ ಮಾಡಿ ಆರ್ಡ್ರ್ ಮಾಡಿ. ಆ್ಯಂಡ್ ಅದರಲ್ಲಿ ಸ್ಪೆಷಲ್ ಆಗಿ 10 ಜನರಿಗೆ ಫಸ್ಟ್ ಆರ್ಡ್ರ್ ಏನು ಮಾಡ್ತಾರೆ ಅವ್ರಿಗೆ ಒಂದು ಗಿಫ್ಟ್ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ ಆನ್ಲೈನ್ ಆರ್ಡ್ರ್ ಮಾಡೋರಿಗೆ. ಆ ಗಿಫ್ಟ್ ಏನು ಅಂತ ನೀವು ನೋಡಿ ಆ್ಯಂಡ್ ಅದನ್ನು ಸ್ಟೋರಿಲಿ ಹಾಕಿ ಟ್ಯಾಗ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಸ್ಯಾಂಪ್ಯಾಮ್ ಅಡ್ಡ ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ಮಿಸ್ ಮಾಡಬೇಡಿ. ಆ ಗಿಫ್ಟು ಯಾರ್ಯಾರಿಗೆ ಹೋಗುತ್ತೆ ನೋಡೋಣ. ಫ್ಯಾಮ್ಸ್ ಮನೆಗೆ ವಾಪಸ್ ಬಂದೆ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಪ್ರಕಾರ ಕಷ್ಟವಾಗಿರೋ ಕೆಲಸ ಯಾವುದು? ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕೆಲಸಗಳು ಮಾಡಿದ್ದೀರಾ ಅದನ್ನು ಕಮೆಂಟ್ ಹಾಕಿ. ಕಷ್ಟವಾಗಿರೋ ಕೆಲಸ ಯಾವುದು ನಿಮ್ಮ ಪ್ರಕಾರ ಅದನ್ನು ಕಮೆಂಟ್ ಹಾಕಿ. ನಾನು ಸೂಪರ್ ಆಗಿರೋ ಕಮೆಂಟ್ನ ಪಿನ್ ಮಾಡ್ತೀನಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಸ್ವಿಗ್ಗಿಲಿ ಝೊಮ್ಯಾಟೋಲಿ ಆರ್ಡ್ರ್ ಮಾಡೋದು ಮರಿಬೇಡಿ. ನೀವು ಫ್ರೆಂಡ್ಸ್ ಯಾರು ನೈಟ್ ಪಾರ್ಟಿ ಮಾಡ್ತಿರಲಿಲ್ಲ, ಡಿನ್ನರ್ ನಿಮ್ಮ ಫ್ಯಾಮಿಲಿ ಜೊತೆ ಪ್ಲಾನ್ ಮಾಡಿದರೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.